ಹರ್ಷದ್ ಶಾಂತಿಲಾಲ್ ಮೆಹ್ತಾ ಇವರು ಗುಜರಾತ್ ಅಲ್ಲಿ ಹುಟ್ಟುತ್ತಾರೆ. ಜುಲೈ 29, 1954. ಅವ್ರ ಫ್ಯಾಮಿಲಿ ಅಷ್ಟು ಸಾಹುಕಾರರಾಗಿದ್ದಿಲ್ಲ. ಅದಕ್ಕೆ ಅವರು ಮುಂಬೈಗೆ ಬರ್ತಾರೆ. ಮುಂಬೈ ಬಂದು ಒಂದು ಒಳ್ಳೆ ಜೀವನ ಕಟ್ಕೋಬೇಕು ಅಂತ ಹೇಳ್ತಾರೆ. ಅವರು ಸ್ಟಾಕ್ ಬ್ರೋಕರ್ ಆಗೋದಕ್ಕೆ ಮುಂಚೆ ಅವರು ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ ಅಂಡ್ ಒಂದು ಬ್ರೋಕರ್ ಫರ್ಮ್ ಅಲ್ಲಿ ಸ್ಟಾಕ್ ಬ್ರೋಕರ್ ಆಗಿ ಕೆಲಸ ಮಾಡ್ತಾರೆ. ಅಂಡ್ 1980s ಅಷ್ಟೊತ್ತಿಗೆ ಹರ್ಷದ್ ಮೆಹ್ತಾ ತಮ್ಮದೇ ಆದಂತ ಒಂದು ಸ್ಟಾಕ್ ಬ್ರೋಕರ್ ಫರ್ಮ್ ನ ಸ್ಟಾರ್ಟ್ ಮಾಡ್ತಾರೆ. ಗ್ರೋಮೋರ್ ರಿಸರ್ಚ್ ಅಂಡ್ ಅಸೆಟ್ ಮ್ಯಾನೇಜ್ಮೆಂಟ್. ಅವರು ಕಂಪನಿಗಳಲ್ಲಿ ಹೆವಿ ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾ ಇದ್ರು. ಶೇರ್ ಪ್ರೈಸ್ ಯಾವ್ದು ಅಂಡರ್ ವ್ಯಾಲ್ಯೂ ಇರ್ತಾ ಇತ್ತಲ್ಲ ಅದರಲ್ಲಿ ಇನ್ವೆಸ್ಟ್ ಮಾಡಿ ಶೇರ್ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತಾ ಇದ್ರು. ಬ್ರೋ, ಹರ್ಷದ್ ಮೆಹ್ತಾ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಆಗಿತ್ತು. ಮತ್ತೆ ಅವ್ರ ಹತ್ರ ಇಷ್ಟು ದುಡ್ಡು ಹೇಗ್ ಬಂತು ಬ್ರೋ ಇನ್ವೆಸ್ಟ್ ಮಾಡೋದಿಕ್ಕೆ? ನಾನು ನಿನ್ಗೆ ಫಸ್ಟ್ ಹೇಳಿದ್ದೆ, ಹರ್ಷದ್ ಮೆಹ್ತಾ ಒಂದು ಸ್ಟಾಕ್ ಬ್ರೋಕರ್ ಫರ್ಮ್ ನ ರನ್ ಮಾಡ್ತಾ ಇದ್ರು ಅಂತ. ಈ ತರ ಇರ್ಬೇಕಾದ್ರೆ ಅವರು ಒಂದು ಲೂಪ್ ಹೋಲ್ ನ ಕಂಡು ಹಿಡ್ಕೊಂತಾರೆ. ಎರಡು ಬ್ಯಾಂಕ್ ನ ಇಮ್ಯಾಜಿನ್ ಮಾಡ್ಕೋ, ಬ್ಯಾಂಕ್ ಎ, ಬ್ಯಾಂಕ್ ಬಿ. ಬ್ಯಾಂಕ್ ಎಗೆ ದುಡ್ಡು ಬೇಕಾಗಿರುತ್ತೆ, ಅದಕ್ಕೋಸ್ಕರ ಅದು ಬ್ಯಾಂಕ್ ಬಿ ಹತ್ರ ಹೋಗ್ಬಿಟ್ಟು ದುಡ್ಡು ಕೇಳ್ತಾರೆ. ಆದ್ರೆ ಇನ್ ರಿಟರ್ನ್ ಬ್ಯಾಂಕ್ ಬಿ ಬ್ಯಾಂಕ್ ಎ ಹತ್ರ ಅಸೆಟ್ ಇಸ್ಕೊಂಡು ಅವ್ರಿಗೆ ಬೇಕಾಗಿರುವಂತ ದುಡ್ಡು ಕೊಟ್ಬಿಡ್ತಾರೆ ಥ್ರೂ ಬಿಆರ್ಸ್. ಇಲ್ಲಿ ದುಡ್ಡು ಟ್ರಾನ್ಸ್ಫರ್ ಮಾಡೋದಿದೆ ಅಲ್ಲ, ಇಲ್ಲಿ ಡಿಫಿಕಲ್ಟೀಸ್ ಬರ್ತಾ ಇತ್ತು. ಈ ಲೂಪ್ ಹೋಲ್ ನ ಕಂಡಿಡಿದು ಹರ್ಷದ್ ಮೆಹ್ತಾ ಒಬ್ಬ ಮಿಡಲ್ ಮ್ಯಾನ್ ಆಗಿ ಅವರಿಬ್ರು ಮಧ್ಯದಲ್ಲಿ ಇಡ್ತಾ ಇದ್ರು. ಬ್ಯಾಂಕ್ ಗಳು ಡೈರೆಕ್ಟ್ ಆಗಿ ಬ್ಯಾಂಕ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಿಲ್ಲ ದುಡ್ಡನ್ನ. ಫಸ್ಟ್ ಹರ್ಷದ್ ಮೆಹ್ತಾ ಅಕೌಂಟ್ ಗೆ ದುಡ್ಡು ಬರ್ತಾ ಇತ್ತು. 30 ದಿನವರೆಗೂ ಆ ದುಡ್ಡು ಹರ್ಷದ್ ಮೆಹ್ತಾ ಅಕೌಂಟ್ ಅಲ್ಲಿ ಇರ್ತಾ ಇತ್ತು. 30 ದಿನ ಆದ್ಮೇಲೆ ಹರ್ಷದ್ ಮೆಹ್ತಾ ಬೇರೆ ಬ್ಯಾಂಕ್ ಗೆ ದುಡ್ಡು ಕೊಡ್ತಾ ಇದ್ರು. ಅದಕ್ಕಾಗಿ ಅವರು ಆ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತಾ ಇದ್ರು. ಹಾಕ್ಬಿಟ್ಟು ದುಡ್ಡು ಸಂಪಾದನೆ ಮಾಡ್ಕೊಂತ ಇದ್ರು. ದುಡ್ಡು ಸಂಪಾದನೆ ಮಾಡಿ ಕೊಡ್ಬೇಕಾಗಿರೋ ದುಡ್ಡನ್ನ ವಾಪಸ್ ಕೊಟ್ಬಿಡ್ತಾ ಇದ್ರು.